ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ಕಾರ ವಿದ್ಯಾರ್ಥಿಗಳೇ. ಈ ಹಿಂದಿನ ಅವಧಿಯಲ್ಲಿ ತ್ರಿಕೋನಮಿತಿಯ ಅನ್ವಯಗಳನ್ನು ಆಧರಿಸಿ ಅನೇಕ ಸಮಸ್ಯೆಗಳನ್ನು ನಾವು ಬಿಡಿಸಿದ್ದೀವಿ. ದೂರವನ್ನು ಕಂಡಿಯೋದನ್ನು ನಾವು ಕಲ್ತಿದ್ದೀವಿ. ಹಾಗೆಯೇ ವಿಭಿನ್ನ ಸನ್ನಿವೇಶಗಳಲ್ಲಿ ರೇಖಾಚಿತ್ರಗಳನ್ನು ಹೇಗೆ ರಚಿಸಬೇಕು ಅನ್ನೋದು ನಮಗೆ ಗೊತ್ತಿದೆ. ಈಗ ಅದನ್ನು ಮುಂದುವರಿಸ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಿಮ್ಮ ಪೆನ್ನು ಪುಸ್ತಕಗಳನ್ನು ಎತ್ತಿಟ್ಕೊಳ್ಳಿ. ಎಕ್ಸರ್ಸೈಸು ನಿಮ್ಮ ಜೊತೆಗಿರಲಿ, ನಿಮ್ಮ ಟೆಕ್ಸ್ಟ್ ಪುಸ್ತಕ ಪಠ್ಯಪುಸ್ತಕ ನಿಮ್ಮ ಜೊತೆಗಿರಲಿ. ಇಷ್ಟು ನಾನು ಹೇಳುವಂಥ ಸಮಸ್ಯೆಯ ಜೊತೆಗೆ ನನ್ನೊಡನೆ ಚರ್ಚೆಯಲ್ಲಿ ಭಾಗಿಯಾಗಿ ಮುಂದುವರ್ಸೋಣ. ಮಕ್ಕಳೇ, ನೀವು ಏನೇನು ಕಲ್ತಿದ್ರಿ ಅಂತ ಹೇಳಿ ಒಂದು ಸಲ ನೆನಪು ಮಾಡ್ಕೊಂಬೋಣ. ಈಗ ನಾನೊಂದು ತ್ರಿಭುಜವನ್ನು ರಚನೆ ಮಾಡಿದ್ದೀನಿ. ಯಾವ ತ್ರಿಭುಜ ಇದು ಅಂತ ಹೇಳೋಕ್ಕಿಂತ ಮೊದಲು ಇದರ ಭಾಗಗಳನ್ನು ಗುರುತಿಸ್ಬೋಣ. ಎ ಬಿ ಸಿ ತ್ರಿಭುಜ ಇದೆ, ಹೌದಾ ಮಕ್ಕಳೇ? ತ್ರಿಭುಜವನ್ನು ಎ ಬಿ ಸಿ ಅಂತ ಹೆಸರಿಸಿದ್ದೀವಿ. ಕೋನ ಬಿನಲ್ಲಿ 90 ಡಿಗ್ರಿ ಉಂಟಾಗಿದೆ. ಇಲ್ಲಿ ಗಮನಿಸಿ, ಕೋನ ಬಿನಲ್ಲಿ 90 ಡಿಗ್ರಿ ಇದೆ ಅಂತ ಗೊತ್ತಿದೆ. 90 ಡಿಗ್ರಿಯ ಅಭಿಮುಖ ಬಾಹುವನ್ನು ಏನಂತ ಕರಿತೀರಿ? 90 ಡಿಗ್ರಿಯ ಅಭಿಮುಖ ಬಾಹುವನ್ನು ನಾವು ವಿಕರ್ಣ ಅಂತ ಕರಿತೀವಿ. ಇಂಥ ತ್ರಿಭುಜವನ್ನು ನಾವು ಲಂಬಕೋನ ತ್ರಿಭುಜ ಅಂತೀವಿ, ಹೌದಾ ಮಕ್ಕಳೇ? ಲಂಬಕೋನ ತ್ರಿಭುಜದ 90 ಡಿಗ್ರಿ ಇದೆಯಲ್ಲ, ಲಂಬಕೋನ ಇದೆಯಲ್ಲ, ಅದರ ಅಭಿಮುಖ ಬಾಹು, ಎದುರಿನ ಬಾಹುವನ್ನು ನಾವು ವಿಕರ್ಣ ಅಂತ ಕರಿತೀವಿ. ಯಾವುದು ವಿಕರ್ಣ ಇಲ್ಲಿ ಹೇಳಿ ನೋಡಿ ಮಕ್ಕಳೇ? ಇಲ್ಲಿ ಇರುವಂಥ ವಿಕರ್ಣ ಎ ಸಿ ಅಂತ ನೀವು ಗುರುತಿಸ್ಬೋದು. ಹಾಗಿದ್ದರೆ ನಾನು ಯಾವುದೋ ಒಂದು ಕೋನವನ್ನು ರೆಫರೆನ್ಸ್ ಕೋನ ಅಂತ ಹೇಳಿ ಗುರುತಿಸ್ಕೊಂಡ್ಬಿಡ್ತೀನಿ. ಎ ಕೋನದ ಅಳತೆ ತೀಟಾ ಆಗಿರಲಿ. ಹಾಗಿದ್ದರೆ ಎ ಕೋನದ ಎದುರಿನ ಬಾಹು ಇದೆಯಲ್ಲ, ಯಾವುದು ಹೇಳಿ ನೋಡೋಣ? ಎ ಕೋನದ ಎದುರಿನ ಬಾಹು ನಿಮಗೀಗಾಗಲೇ ಗೊತ್ತಾಗಿರೋ ಹಾಗೆ ಬಿ ಸಿ. ಹಾಗಿದ್ದರೆ ಎದುರಿನ ಬಾಹುವನ್ನು ನಾವು ಅಭಿಮುಖ ಬಾಹು ಅಂತ ಕರಿತೀವಿ, ಹೌದಾ ಮಕ್ಕಳೇ? ಹಾಗಿದ್ದರೆ ಲಂಬಕೋನ ತ್ರಿಭುಜದಲ್ಲಿ, ಈ ತ್ರಿಭುಜದಲ್ಲಿ ಕೋನ ಎನ ಅಭಿಮುಖ ಬಾಹು ಬಿ ಸಿ. ಹಾಗಿದ್ದರೆ ಕೋನ ಎನ ಪಾರ್ಶ್ವಬಾಹು ಯಾವುದು? ಪಕ್ಕದ ಬಾಹು ಯಾವುದು? ಹೌದು, ಸರಿಯಾಗಿ ಹೇಳ್ತಾ ಇದ್ದೀರಿ, ಪಾರ್ಶ್ವಬಾಹು ಎ ಬಿ. ಆದ್ದರಿಂದ ಎ ಬಿಯನ್ನು ಪಾರ್ಶ್ವಬಾಹು ಅಂತ ನೆನಪು ಮಾಡ್ಕೊಂಬೋಣ. ಇದು ನಮಗೆ ಗೊತ್ತಿರಬೇಕು. ತ್ರಿಕೋನಮಿತಿಯ ಅನ್ವಯಗಳ ಮೇಲಿನ ಸಮಸ್ಯೆಗಳನ್ನು ಬಿಡಿಸುವಂಥ ಸಂದರ್ಭದಲ್ಲಿ ನಮಗೆ ಲಂಬಕೋನ ತ್ರಿಭುಜವನ್ನು ಉಂಟು ಮಾಡುವಂಥದ್ದು ಸನ್ನಿವೇಶಗಳನ್ನು ಗುರುತಿಸ್ಕೋಬೇಕು. ಯಾವುದು ವಿಕರ್ಣ, ಯಾವುದು ಪಾರ್ಶ್ವಬಾಹು, ಯಾವುದು ಅಭಿಮುಖ ಬಾಹು, ಇದು ನಮಗೆ ಗೊತ್ತಿದ್ದರೆ ಉಳಿದ ಸಮಸ್ಯೆಗಳು ಸುಲಭ ಆಗುತ್ತೆ. ಇದರ ಜೊತೆಗೆ ಮಕ್ಕಳೇ, ನಾವು ನೆನಪು ಮಾಡ್ಕೋಬೇಕಾಗಿರೋದು ಇನ್ನೂ 2 ಮುಖ್ಯ ಪರಿಕಲ್ಪನೆಗಳಿವೆ, ನೆನಪು ಮಾಡ್ಕೊಂಬೋಣ. ಒಂದು ಉನ್ನತ ಕೋನ, ಇನ್ನೊಂದು ಯಾವುದು ಅಂತ ನೀವೇ ನೆನಪು ಮಾಡ್ಕೊಳ್ಳಿ. ವೀಕ್ಷಣಾ ವಸ್ತು ಕ್ಷಿತಿಜ ರೇಖೆಯ ಮೇಲಿರುತ್ತೆ. ಯಾವಾಗಲೂ ತಲೆ ಮೇಲೆತ್ತಿ ನೋಡುವಂಥ ಸಂದರ್ಭ, ತಲೆಯನ್ನು ಮೇಲೆತ್ತಿ ನೋಡುವಂಥ ಸಂದರ್ಭ ಇರುತ್ತೆ. ಇಲ್ಲಿ ಗಮನಿಸೋಣ, ವೀಕ್ಷಣಾ ವಸ್ತು ಇದೆ. ವೀಕ್ಷಕ ಒಬ್ಬ ವೀಕ್ಷಣಾ ವಸ್ತುವನ್ನು, ಯಾವುದೋ ಒಂದು ವಸ್ತುವನ್ನು ವೀಕ್ಷಿಸ್ತಾ ಇದ್ದಾನೆ. ಮೇಲ್ಗಡೆ ಇದ್ದರೆ ನಾವು ತಲೆಯನ್ನು ಮೇಲೆತ್ತಿ ನೋಡ್ತೀವಿ. ಇಲ್ಲಿ ಕ್ಷಿತಿಜ ರೇಖೆ ಅನ್ನೋದನ್ನು ಗುರುತಿಸಿದ್ದೀವಿ. ದೃಷ್ಟಿರೇಖೆ ಮತ್ತು ಕ್ಷಿತಿಜ ರೇಖೆ ಇದೆಯಲ್ಲ, ಇವೆರಡರ ನಡುವೆ ಏರ್ಪಡಿರುವಂಥ ಕೋನ ಉನ್ನತ ಕೋನ ಅಂಥೇಳಿ ನಮಗೆ ಗೊತ್ತಾಗಿದೆ. ಹಾಗಾಗಿ ಇನ್ನೊಂದು ಕೋನ ಇದೆ, ಯಾವ್ದು ಹೇಳಿ ನೋಡೋಣ ಮಕ್ಕಳೇ? ಇನ್ನೊಂದು ಕೋನ ಅವನತ ಕೋನ ಅಂಥೇಳಿ ನಿಮಗೆ ಗೊತ್ತಿದೆ. ಅವನತ ಕೋನ ಅಂದರೆ ವೀಕ್ಷಣಾ ವಸ್ತುವು ಕ್ಷಿತಿಜ ರೇಖೆಯ ಕೆಳಗಿರುತ್ತದೆ ಅಂತ ನಿಮಗೆ ಗೊತ್ತು. ಇವೆರಡನ್ನೂ ನಾವು ಪರಸ್ಪರ ಹೋಲಿಕೆ ಮಾಡೋಣ. ಹಾಗಿದ್ರೆ ಅಲ್ಲಿ ತಲೆ ಮೇಲೆತ್ತಿ ನೋಡಿದರೆ, ಈ ಸಂದರ್ಭದಲ್ಲಿ ತಲೆಯನ್ನು ನಾವು ಕೆಳಗಿಳಿಸಿ ನೋಡ್ತೀವಿ. ಆದ್ದರಿಂದ ತಲೆ ಕೆಳಗಿಳಿಸಿ ವಸ್ತುವನ್ನು ವೀಕ್ಷಿಸುವಂಥ ಸಂದರ್ಭ ಇದು. ಹಾಗಿದ್ರೆ ರೇಖಾಚಿತ್ರವನ್ನು ರಚಿಸ್ಬೋಣ. ವೀಕ್ಷಕ ಒಬ್ಬ ತಲೆ ಕೆಳಗಿಳಿಸಿ ಒಂದು ವಸ್ತುವನ್ನು ವೀಕ್ಷಿಸ್ತಾ ಇದ್ದಾನೆ. ಕ್ಷಿತಿಜ ರೇಖೆಯನ್ನು ಗುರುತಿಸೋಣ. ಹಾಗೆಯೇ ಇಲ್ಲಿ ಉಂಟಾಗುವಂಥ ಕೋನ ನಮಗೆ ಗೊತ್ತಿದೆ. ಇಲ್ಲಿ ಉಂಟಾಗಿರುವಂಥ ಈ ಕೋನ ಇದೆಯಲ್ಲ, ಇದನ್ನು ನಾವು ಅವನತ ಕೋನ ಅಂತ ಹೇಳಿ ಕರಿತೀವಿ. ಬಟ್ ಈ ಸಂದರ್ಭದಲ್ಲಿ ಇಲ್ಲಿ ಉಂಟಾಗಿರುವಂಥ ಕೋನವನ್ನು ಉನ್ನತ ಕೋನ ಅಂಥೇಳಿ ಗುರುತಿಸಿದ್ವಿ. ಹಾಗಾಗಿ ಎರಡನ್ನೂ ನೀವು ಪರಸ್ಪರ ಹೋಲಿಕೆ ಮಾಡ್ಕೋಬೋದು ಮಕ್ಕಳೇ. ಯಾವುದು ಉನ್ನತ ಕೋನ, ಯಾವುದು ಅವನತ ಕೋನ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಹಾಗಿದ್ರೆ ನಾವು ದೂರವನ್ನು ಆಧರಿಸಿದಂತೆ ಕೆಲವೊಂದು ಸಮಸ್ಯೆಗಳನ್ನು ಈ ಅವಧಿಯಲ್ಲಿ ಬಿಡಿಸೋಣ. ನನ್ನ ಜೊತೆಗೆ ನೀವು ಕೂಡ ಸಮಸ್ಯೆಯನ್ನು ಬಿಡಿಸ್ತಾ ಹೋಗಿ ರೇಖಾಚಿತ್ರಗಳನ್ನು ಅರ್ಥೈಸಿಕೊಂಡು ಬರ್ಕೊಳ್ಳಿ. ಒಂದು ಪ್ರಶ್ನೆಯನ್ನು
ಓದ್ತಾ ಹೋಗ್ತೀನಿ, ನನ್ನ ಜೊತೆಗೆ ನೀವು ಓದ್ಕೊಳ್ಳಿ, ಬರೀತಾ ಹೋಗಿ. 5 ಮೀಟರ್ ಎತ್ತರದ ಹಡಗಿನ ಮೇಲೆ ಕುಳಿತ ವ್ಯಕ್ತಿಯೊಬ್ಬ ಜಲಾಂತರ್ಗಾಮಿಯ ತುದಿಯನ್ನು 60 ಡಿಗ್ರಿ ಕೋನದಲ್ಲಿ ಹಾಗೂ ಅದರ ಪಾದವನ್ನು 30 ಡಿಗ್ರಿ ಕೋನದಲ್ಲಿ ವೀಕ್ಷಿಸುತ್ತಾನೆ. ಜಲಾಂತರ್ಗಾಮಿ ಹಾಗೂ ಹಡಗಿನ ನಡುವಿನ ಅಂತರವನ್ನು ಲೆಕ್ಕಿಸಿ. ಹಾಗೆಯೇ ಜಲಾಂತರ್ಗಾಮಿಯ ಮೇಲ್ತುದಿ ಮತ್ತು ವೀಕ್ಷಕನಿಗಿರುವ ದೂರವನ್ನು ಕಂಡುಹಿಡಿಯಿರಿ. ಪ್ರಶ್ನೆಯನ್ನು ಬರೆಯೋಣ. ಸಿ ಎಫ್ ಅನ್ನುವಂಥದ್ದು ಅವನು ಆ ಹಡಗಿನ ಮೇಲಿದ್ದಾನೆ. ಅಲ್ಲಿಂದ ಎ ಬಿಂದುವನ್ನು ನೀವು ಗಮನಿಸಿ, ಸಿನಿಂದ ಎ ಬಿಂದುವನ್ನು ವೀಕ್ಷಿಸ್ತಾ ಇದ್ದಾನೆ. ಹಾಗೆಯೇ ಸಿ ಬಿಂದುವಿನಿಂದ ಬಿ ಬಿಂದುವನ್ನು ವೀಕ್ಷಿಸ್ತಾ ಇದ್ದಾನೆ. 60 ಡಿಗ್ರಿ 30 ಡಿಗ್ರಿ ಕೋನಗಳಲ್ಲಿ ವೀಕ್ಷಿಸ್ತಾ ಇದ್ದಾನೆ. ತಲೆ ಮೇಲೆತ್ತಿ ನೋಡುವಂಥ ಸಂದರ್ಭದಲ್ಲಿ ಉನ್ನತ ಕೋನ ಉಂಟಾಗಿದೆ. ತಲೆ ಕೆಳಗಿಳಿಸಿ ನೋಡ್ತಾ ಇದ್ದಾನೆ ಅಂದರೆ ಅವನತ ಕೋನ ಉಂಟಾಗಿದೆ. ಯಾವುದು ಉನ್ನತ ಕೋನ ಇಲ್ಲಿ? ಹಾಗಾಗಿ ಈ 60 ಡಿಗ್ರಿ ಅನ್ನುವಂಥದ್ದು ಉನ್ನತ ಕೋನ, 30 ಡಿಗ್ರಿ ಅನ್ನೋದು ಅವನತ ಕೋನ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ನೀವು ಇನ್ನೊಂದನ್ನು ನೆನಪು ಮಾಡ್ಕೋಬೇಕು. ಈ 30 ಡಿಗ್ರಿ ಇದೆಯಲ್ಲ, ಇದು ಮತ್ತು ಕೆಳಗಿನ 30 ಡಿಗ್ರಿಗಳು ಇವೆರಡೂ ಪರ್ಯಾಯ ಕೋನಗಳು ಅಂತ ನಿಮಗೆ ಗೊತ್ತಿದೆ. ಏಕೆಂದರೆ ಸಿ ಡಿ ರೇಖೆ, ಇಲ್ಲಿ ಗಮನಿಸಿ, ಸಿ ಡಿ ರೇಖೆ ಬಿ ಎಫ್ ರೇಖೆಗೆ ಸಮಾನಾಂತರ ರೇಖೆಯಾಗಿದೆ. ಮತ್ತು 5 ಮೀಟರ್ ಅಂತರದಲ್ಲಿದೆ. ಆ ಅಂತರದಲ್ಲಿ ಗಮನಿಸ್ತಾ ಇದ್ದಾನೆ. ಅವನ ನಿಂತಿರುವಂಥ ಈ ಹಡಗಿನ ಎತ್ತರ 5 ಮೀಟರ್ ಅಂತ ನಮಗೆ ಗೊತ್ತಾಗಿದೆ. ಆದ್ದರಿಂದ ಇದು 5 ಮೀಟರ್ ಇರೋದರಿಂದ ಸಿ ಎಫ್ ಡಿ ಬಿ ಕೂಡ 5 ಮೀಟರ್ ಅಂಥೇಳಿ ನಾವು ಉಪಸಂಹರಿಸಬಹುದು. ಹಾಗಿದ್ರೆ ಹಡಗು ಮತ್ತು ಜಲಾಂತರ್ಗಾಮಿಯ ನಡುವಿನ ದೂರ ಸಿ ಡಿ ಆಗಿರಲಿ. ಊಹಿಸ್ಕೊಳ್ಳೋಣ, ಚಿತ್ರವನ್ನು ಗಮನಿಸಿ. ಸಿ ಡಿ ಅನ್ನುವಂಥದ್ದು ಹಡಗು ಮತ್ತು ಜಲಾಂತರ್ಗಾಮಿಯ ನಡುವಿನ ದೂರ. ಜಲಾಂತರ್ಗಾಮಿಯ ಎತ್ತರ ಎ ಬಿ ನಮಗೆ ಗೊತ್ತಿದೆ. ಯಾಕೆಂದರೆ ಅವನು ಸಿ ಬಿಂದುವಿನಲ್ಲಿ ನಿಂತ್ಕೊಂಡು, ಈಗಾಗಲೇ ಸಿ ಬಿಂದುವಿನಲ್ಲಿ ನಿಂತ್ಕೊಂಡು ಎ ಬಿಂದುವನ್ನು ವೀಕ್ಷಿಸಿದ್ದಾನೆ, ಬಿ ಬಿಂದುವನ್ನು ಕೂಡ ವೀಕ್ಷಿಸಿದ್ದಾನೆ. ಜಲಾಂತರ್ಗಾಮಿ ಎತ್ತರ ಎ ಬಿ ಅಂತ ನಮಗೆ ಗೊತ್ತಾಗಿದೆ. ಹಡಗಿನ ಎತ್ತರ ಈಗಾಗಲೇ ಕೊಟ್ಟಿದ್ದಾರೆ. ಸಿ ಎಫ್ ಅನ್ನೋದು ಹಡಗಿನ ಎತ್ತರ, ಅದನ್ನು ನಾವು ಗುರುತಿಸಿದ್ದೀವಿ. ಹಾಗಿದ್ರೆ ಟ್ಯಾನ್ 30 ಡಿಗ್ರಿ ಅಂತಂದರೆ ನಿಮಗೆ ಗೊತ್ತಿದೆ, ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ನಾವು ಆ ತ್ರಿಭುಜದಲ್ಲಿ ಕಂಡುಹಿಡಿಯೋಣ. ಸಿ ಡಿ ಬಿ ಆ ತ್ರಿಭುಜದಲ್ಲಾದರೂ ಹೇಳ್ಬೋದು, ಅಥವಾ ಕೆಳಗಿನ ತ್ರಿಭುಜದಲ್ಲೂ ಕೂಡ ಸಿ ಎಫ್ ಬಿನಲ್ಲೂ ಕೂಡ ನಾವು ಟ್ಯಾನ್ 30 ಡಿಗ್ರಿಯನ್ನು ಕಂಡುಹಿಡ್ಕೊಳ್ಳೋಣ. ಸಿ ಎಫ್ ಬಿ ತ್ರಿಭುಜದಲ್ಲಿ ಸಿ ಎಫ್ ಅನ್ನುವಂಥದ್ದು ಅಭಿಮುಖ ಬಾಹು, ಎಫ್ ಬಿ ಅನ್ನೋದು ಪಾರ್ಶ್ವಬಾಹು. ಆದ್ದರಿಂದ ಸಿ ಎಫ್ ಬೈ ಎಫ್ ಬಿ ಅಂತ ಗುರುತಿಸ್ಕೊಳ್ಳೋಣ. ಇಸ್ ಈಕ್ವಲ್ ಟು ಸಿ ಎಫ್ ಅಂದರೆ 5 ಮೀಟರ್ ಅಂತ ನಮಗೆ ಗೊತ್ತಿದೆ. ಆದ್ದರಿಂದ ಆದೇಶಿಸೋಣ ಸಿ ಎಫ್ ಜಾಗದಲ್ಲಿ ಎಫ್ ಬಿಯನ್ನು ಹಾಗೆ ಇಡೋಣ. ಎಫ್ ಬಿ ಇಸ್ ಈಕ್ವಲ್ ಟು 5 ಬೈ ಟ್ಯಾನ್ 30 ಡಿಗ್ರಿ ಬೆಲೆ ಎಷ್ಟು ಮಕ್ಕಳೇ? ಟ್ಯಾನ್ 30 ಡಿಗ್ರಿಯ ಬೆಲೆ ಈಗಾಗಲೇ ನಾವು ಆದೇಶಿಸಿದ್ದೀನಿ. ಟ್ಯಾನ್ 30 ಡಿಗ್ರಿ ಬೆಲೆ 1/√3. ಹಾಗಿದ್ರೆ ಇದನ್ನು 1/√3 ಛೇದದಲ್ಲಿದೆ. ಛೇದದಲ್ಲೂ ಒಂದು ಭಿನ್ನರಾಶಿ ಇದೆ. ಆದ್ದರಿಂದ ಭಿನ್ನರಾಶಿಯ ಛೇದದ ಛೇದ ಅಂಶಕ್ಕೆ ಸ್ಥಳಾಂತರಗೊಳ್ಳುತ್ತದೆ. ಆದ್ದರಿಂದ ಎಫ್ ಬಿ ಇಸ್ ಈಕ್ವಲ್ ಟು 5√3 ಮೀಟರ್ ಅಂಥೇಳಿ ನಾವು ಸಂಕ್ಷೇಪಿಸ್ಬೋದು. ಎಫ್ ಬಿನ ಉದ್ದ ಸಿಕ್ತು ನಮಗೆ. ಹಾಗಿದ್ರೆ ಎಫ್ ಬಿ ಪಾದ ಭೂಮೇಲ್ಮೈಯಲ್ಲಿರುವಂಥದ್ದು ಅದು 5√3 ಮೀಟರ್ ಅಂತ ಗೊತ್ತಾಗಿದೆ. ಹಾಗಿದ್ರೆ ಈ ಹಡಗು ಮತ್ತು ಜಲಾಂತರ್ಗಾಮಿ ಇದೆಯಲ್ಲ, ಇವುಗಳ ನಡುವಿನ ಅಂತರ ಕೂಡ 5√3 ಮೀಟರ್ ಅಂತ ನಾವು ಹೇಳ್ಬೋದು. ಹಾಗಿದ್ರೆ ಟ್ಯಾನ್ 60 ಡಿಗ್ರಿ ಕಂಡುಹಿಡಿದ್ಬಿಡೋಣ ಮಕ್ಕಳೇ. ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಡಿ ಬೈ ಪಾರ್ಶ್ವಬಾಹು, ಅಭಿಮುಖ ಬಾಹು ಎ ಡಿ ಬೈ ಪಾರ್ಶ್ವಬಾಹು ಸಿ ಡಿ. ಎ ಡಿ ಅಂತಂದರೆ ನಮಗೆ ಗೊತ್ತಿದೆ, ಟ್ಯಾನ್ 60 ಡಿಗ್ರಿಯ ಬೆಲೆ ಎಷ್ಟು ಮಕ್ಕಳೇ? √3. ಎ ಡಿ ಹೇಗಿತ್ತೋ ಹಾಗೆ ಬರೆಯೋಣ. ಸಿ ಡಿನ ಅಳತೆ ಎಷ್ಟು ಅಂತ ಕಂಡುಹಿಡ್ಕೊಂಡಿದ್ದೀವಿ. ಸಿ ಡಿನ ಅಳತೆ ನಮಗೀಗಾಗಲೇ ಗೊತ್ತಿದೆ, ಬಿ ಎಫ್ಗೆ ಸಮ, ಅದು 5√3ಕ್ಕೆ ಸಮ. ಆದ್ದರಿಂದ √3 ಇಂಟು √3 3. ಎ ಡಿನ ಅಳತೆ 5 ಇಂಟು 3 ಇಸ್ ಈಕ್ವಲ್ ಟು 15 ಮೀಟರ್ ಅಂತ ಕಂಡುಹಿಡಿದ್ಬಿಟ್ವಿ. ಎ ಡಿನ ಅಳತೆ ಚಿತ್ರದಲ್ಲಿ ನಾವು ಗಮನಿಸಿದ್ದೀವಿ. ಎ ಡಿನ ಅಳತೆ 15 ಮೀಟರ್, ಡಿ ಬಿನ ಅಳತೆ 5 ಮೀಟರ್. ಹಾಗಿದ್ರೆ ಎ ಬಿನ ಅಳತೆ ಎ ಡಿ ಪ್ಲಸ್ ಡಿ ಬಿ ಅಂತ ಕಂಡುಹಿಡಿಬೋದು. ಆದ್ದರಿಂದ ಎ ಬಿನ ಅಳತೆ ನಾವು ಇಲ್ಲಿ ಬರೆಯೋಣ. ಸೈನ್ 60 ಡಿಗ್ರಿ ಇಸ್ ಈಕ್ವಲ್ ಟು, ನಾವು ಮೊದಲು ಅದನ್ನು ಕಂಡುಹಿಡ್ಕೊಂಬೋಣ. ಸೈನ್ 60 ಡಿಗ್ರಿ ಯಾವ ತ್ರಿಭುಜದಲ್ಲಿ? ಎ ಡಿ ಸಿ ತ್ರಿಭುಜದಲ್ಲಿ ಕಂಡುಹಿಡಿಯೋಣ. ಎ ಡಿ ಬೈ ಎ ಸಿ, ಅಭಿಮುಖ ಬಾಹು ಬೈ ವಿಕರ್ಣ. ಸೈನ್ ಬೆಲೆಯನ್ನು ನಾನು ತೊಗೊಂಡಿದ್ದೀನಿ. ಸೈನ್ ಅನುಪಾತವನ್ನು ನಾವು ಇಲ್ಲಿ ಪರಿಗಣಿಸಿರೋದ್ರಿಂದ ಅಭಿಮುಖ ಬಾಹು ಎ ಡಿ, ಇಲ್ಲಿ ಗಮನಿಸಿ, ಎ ಡಿ ಅನ್ನುವಂಥದ್ದು 60 ಡಿಗ್ರಿಯ ಅಭಿಮುಖ ಬಾಹು, ಎ ಸಿ ಅನ್ನುವಂಥದ್ದು ವಿಕರ್ಣ. ಯಾವಾಗಲೂ ದೃಷ್ಟಿರೇಖೆಯು ವಿಕರ್ಣವಾಗಿರುತ್ತದೆ. ಆದ್ದರಿಂದ ಸೈನ್ 60 ಡಿಗ್ರಿ ಬೆಲೆ ಎಷ್ಟು ಹೇಳಿ ಮಕ್ಕಳೇ? √3/2 ಆದೇಶಿಸೋಣ.
ಎ ಡಿನ ಅಳತೆ 15 ಅಂತ ಕಂಡುಹಿಡಿದಿದ್ದೀವಿ. ಎ ಸಿನ ಅಳತೆ ಎಕ್ಸ್ ಅಂತ ಊಹಿಸ್ಕೊಂಡಿದ್ದೀವಿ. ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು 15 ಎರಡಲಿ 30 √3 ಛೇದಕ್ಕೆ ಕಳಿಸಿದರೆ 30/√3 ಎಕ್ಸ್ನ ಅಳತೆ ಅಂದರೆ ಆ ತುದಿಗಳ ನಡುವಿನ ಅಂತರ ಜಲಾಂತರ್ಗಾಮಿ ಮತ್ತು ಹಡಗಿನ ತುದಿಗಳ ನಡುವಿನ ಅಂತರ 30/√3 ಮೀಟರ್ ಅಂತ ನಾವು ಹೇಳ್ಬೋದು. ಒಂದು ಕೃತಕ ಶಿಖರವನ್ನು 2 ಭಾಗಗಳಲ್ಲಿ ನಿರ್ಮಿಸಲಾಗಿದೆ. ಮೊದಲ ಭಾಗವು ಪಾದದಿಂದ 87 ಅಡಿಗಳಷ್ಟು ಎತ್ತರ ಇದೆ. ಮೊದಲ ಮತ್ತು ಎರಡನೇ ಭಾಗಗಳ ತುದಿಗಳನ್ನು 30 ಡಿಗ್ರಿ ಮತ್ತು 60 ಡಿಗ್ರಿ ಉನ್ನತ ಕೋನಗಳಲ್ಲಿ ವೀಕ್ಷಿಸಿದೆ. ಶಿಖರದ ಎರಡನೇ ಭಾಗದ ಮೇಲ್ತುದಿಗೂ ವೀಕ್ಷಕನಿಗೂ ಇರುವ ದೂರವೆಷ್ಟು? ಇಲ್ಲಿ ನಾವು ರೇಖಾಚಿತ್ರವನ್ನು ರಚಿಸಿದ್ದೀನಿ. ಶಿಖರ ಇದೆ, ಸಿ ಎ ಅನ್ನುವಂಥದ್ದು ಶಿಖರ ಆಗಿರಲಿ. ಮೊದಲ ಭಾಗ ಎ ಬಿ ಅನ್ನುವಂಥದ್ದು 87 ಅಡಿ ಆಗಿರಲಿ. ಬಿ ಸಿ ಅನ್ನೋದನ್ನು ನಾವು ಮೀಟರ್ ಅಡಿಗಳು ಅಂಥೇಳಿ ಊಹಿಸೋಣ. ಎರಡನ್ನೂ ಕೂಡ ಒಂದು ಸಲ 60 ಡಿಗ್ರಿ ಇನ್ನೊಂದು ಸಲ 30 ಡಿಗ್ರಿ ಅಂತರದಲ್ಲಿ ವೀಕ್ಷಿಸಿದ್ದೀವಿ ಅಂತ ಭಾವಿಸೋಣ. ಹಾಗಿದ್ದರೆ ಇಲ್ಲಿ ನಾವು ಕಂಡುಹಿಡಬೇಕಾಗಿರೋದು ಶಿಖರದ ಎರಡನೇ ಭಾಗದ ಮೇಲ್ತುದಿ ಅಂದರೆ ಸಿ ಇಂದ ವೀಕ್ಷಕ ಡಿ ಇದೆಯಲ್ಲ, ಡಿನಿಂದ ಸಿಗಿರೋ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಿದ್ದರೆ ಮೊದಲ ಭಾಗದ ಎತ್ತರ ಎ ಬಿ 87 ಅಡಿ ಆಗಿರಲಿ, ಕೊಟ್ಟಿದ್ದಾರೆ ಅವರು. ಟ್ಯಾನ್ 30 ಡಿಗ್ರಿ ನೆನಪು ಮಾಡ್ಕೊಳ್ಳಿ. ಎ ಬಿ ಡಿ ತ್ರಿಭುಜದಲ್ಲಿ ಟ್ಯಾನ್ 30 ಡಿಗ್ರಿ. ಗಮನಿಸಿ, ಈ ತ್ರಿಭುಜದಲ್ಲಿ ಕೆಳಭಾಗದ ತ್ರಿಭುಜದಲ್ಲಿ ಟ್ಯಾನ್ 30 ಡಿಗ್ರಿ ಅಂತಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಯಾವುದು? ಎ ಬಿ. ಪಾರ್ಶ್ವಬಾಹು ಯಾವುದು? ಎ ಡಿ. ಆದ್ದರಿಂದ ಎ ಬಿ ಬೈ ಎ ಡಿ. ಎ ಡಿ ಇಸ್ ಈಕ್ವಲ್ ಟು ಎ ಬಿ ಬೈ ಟ್ಯಾನ್ 30 ಡಿಗ್ರಿ. ಎ ಬಿನ ಅಳತೆ ಎಷ್ಟು? 87 ಅಡಿ ಬೈ ಟ್ಯಾನ್ 30 ಡಿಗ್ರಿಯ ಬೆಲೆ ಎಷ್ಟು? 1/√3. ಹಾಗಾಗಿ ಎ ಡಿನ ಅಳತೆ ಛೇದದಲ್ಲೂ ಕೂಡ ನಮಗೆ ಗೊತ್ತಿದೆ. ಈಗ ಯಾವುದೋ ಒಂದು ಭಿನ್ನರಾಶಿಯ ಛೇದವೂ ಕೂಡ ಭಿನ್ನರಾಶಿಯಾಗಿದೆ. ಆ ಛೇದದ ಭಿನ್ನರಾಶಿ ನಮಗೆ ಅಂಶಕ್ಕೆ ಸ್ಥಳಾಂತರಗೊಂಡಿದೆ. ಆದ್ದರಿಂದ ಎ ಡಿ ಇಸ್ ಈಕ್ವಲ್ ಟು 87√3 ಅಡಿ ಅಂತ ನಾವು ಹೇಳ್ಬೋದು. ಹಾಗಿದ್ದರೆ ಈಗ ಒಂದು ಕಾಸ್ 60 ಡಿಗ್ರಿಯನ್ನು ಕಂಡುಹಿಡಿದುಬೋಣ ಮಕ್ಕಳೇ. ಯಾಕೆ ಕಾಸ್ 60 ಡಿಗ್ರಿಯನ್ನು ಕಂಡುಹಿಡ್ತಿದ್ದೀನಿ ಹೇಳಿ ನೋಡೋಣ. ಯಾಕೆ ಟ್ಯಾನ್ ತೊಗೊಳ್ತಾ ಇಲ್ಲ? ನಮಗೆ ಈಗ ಎ ಸಿ ಡಿ ತ್ರಿಭುಜ ಬೇಕಾಗಿದೆ. ಎ ಸಿ ಡಿ ತ್ರಿಭುಜದಲ್ಲಿ ನಾವು ಅಳತೆ ಎಷ್ಟು ಅಂತ ಹೇಳಬೇಕಾಗಿದೆ. ಹಾಗಿದ್ದರೆ ನಾವು ಅಳತೆ ಬೇಕು ಅಂದರೆ ಏನು ಮಾಡಬಹುದು? ಒಂದು ಈ ಕಾಸ್ 60 ಡಿಗ್ರಿ ಕಂಡುಹಿಡಿದುಬೋಣ. ಏನಾಗುತ್ತೆ ನೋಡೋಣ. ಕಾಸ್ 60 ಡಿಗ್ರಿ ಅಂದರೆ ಪಾರ್ಶ್ವಬಾಹು ಬೈ ವಿಕರ್ಣ. ಪಾರ್ಶ್ವಬಾಹು ಯಾವುದು? ಎ ಸಿ ಡಿ ತ್ರಿಭುಜದಲ್ಲಿ, ಈ ತ್ರಿಭುಜದಲ್ಲಿ ಸಿ ಎ ಡಿ ತ್ರಿಭುಜದಲ್ಲಿ ಪಾರ್ಶ್ವಬಾಹು ನಿಮಗೆ ಗೊತ್ತಿದೆ 60 ಡಿಗ್ರಿಗೆ ಪಾರ್ಶ್ವಬಾಹು ಎ ಡಿ. ವಿಕರ್ಣ ಯಾವುದು? ನಿಮಗೆ ಗೊತ್ತಿದೆ ದೃಷ್ಟಿರೇಖೆ ಸಿ ಡಿ ಅನ್ನೋದು ವಿಕರ್ಣ. ಆದ್ದರಿಂದ ಇಸ್ ಈಕ್ವಲ್ ಟು ಎ ಡಿ ಬೈ ಸಿ ಡಿ. ಪಾರ್ಶ್ವಬಾಹು ಎ ಡಿ, ಸಿ ಡಿ ಅನ್ನೋದು ವಿಕರ್ಣ. ಹಾಗಿದ್ದರೆ ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಬೈ ಕಾಸ್ 60 ಡಿಗ್ರಿ. ಎ ಡಿ ಅನ್ನುವಂಥದ್ದು ಎಷ್ಟು ಅಂತ ಕಂಡಿದ್ದೀವಿ? 87√3 ಅಂತ ನಮಗೆ ಗೊತ್ತಿದೆ. ಕಾಸ್ 60 ಡಿಗ್ರಿಯ ಬೆಲೆ ಎಷ್ಟು ಮಕ್ಕಳೇ? 1/2. ಹಾಗಿದ್ದರೆ ಎರಡನ್ನು ಅಂಶಕ್ಕೆ ನಾವು ಸ್ಥಳಾಂತರಿಸಿದರೆ 87 × 2 ಇಸ್ ಈಕ್ವಲ್ ಟು 174√3 ಅಡಿ. ಸಿ ಡಿನ ಉದ್ದ 174√3 ಅಡಿ ಅಂತ ನಾವು ಹೇಳ್ಬೋದು. ಆದ್ದರಿಂದ ಶಿಖರದ ಎರಡನೇ ಭಾಗದ ಮೇಲ್ತುದಿಗೂ ವೀಕ್ಷಕನಿಗೂ ಇರುವ ಅಂತರ 174√3 ಅಡಿ. ವಿದ್ಯಾರ್ಥಿಗಳೇ, ನಾನೀಗ ಇಲ್ಲಿ ಕೆಲವೊಂದು ತ್ರಿಕೋನಮಿತಿಯ ಅನುಪಾತಗಳನ್ನು ಬಳಸಿದ್ದೀನಿ. ಇನ್ನು ಬೇರೆ ಯಾವ ಅನುಪಾತಗಳನ್ನು ಬಳಸಿಕೊಂಡು ಸಿ ಡಿಯನ್ನು ಕಂಡುಹಿಡಿಬೋದು? ನೀವೇ ಯೋಚನೆ ಮಾಡಿ. ಇದ್ರ ಮೂಲಕ ನೀವು ಕೂಡ ಬೇರೆ ಬೇರೆ ಅನುಪಾತಗಳನ್ನು ಬಳಸಿ ನಾವು ಈ ಸಮಸ್ಯೆಗಳನ್ನು ಬಿಡಿಸ್ಬೋದು ಅನ್ನೋದನ್ನು ಅರ್ಥೈಸ್ಕೊಳ್ಳಿ. ಇನ್ನೊಂದು ಪ್ರಶ್ನೆಯನ್ನು ತಗೊಳ್ಳೋಣ ಮಕ್ಕಳೇ. 7 ಮೀಟರ್ ಎತ್ತರದ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ 60 ಡಿಗ್ರಿ ಆಗಿದೆ. ಅದರ ಪಾದಕ್ಕೆ ಅವನತ ಕೋನ 45 ಡಿಗ್ರಿ ಆಗಿದೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಪ್ರಶ್ನಾ ರೀತಿಯಲ್ಲೇ ಕೂಡ ಆ ರೇಖಾಚಿತ್ರವನ್ನು ನೀವು ಬಿಡಿಸಿ. ಕಟ್ಟಡ ಮತ್ತು ಗೋಪುರಗಳ ಪಾದಗಳಿಗೆ ಮೇಲ್ತುದಿಗಳಿಗಿರುವ ಅಂತರ ಕಂಡುಹಿಡಿಯಿರಿ. 7 ಮೀಟರ್ ಎತ್ತರದ ಒಂದು ಕಟ್ಟಡ ಇದೆ. ರೇಖಾಚಿತ್ರವನ್ನು ನಾವು ಈ ಥರ ಊಹಿಸ್ಕೊಳ್ಳೋಣ. ಎದುರಿನ ಕಟ್ಟಡದ ಇದೆ, ಎ ಬಿ ಅನ್ನೋದು ಎದುರಿನ ಕಟ್ಟಡ ಆಗಿರಲಿ. ಪಿ ಎ ಮತ್ತು ಪಿ ಬಿಗಳನ್ನು ನಾವು ವೀಕ್ಷಣಾ ರೇಖೆಗಳಾಗಿರಲಿ, ದೃಷ್ಟಿರೇಖೆಗಳಾಗಿರಲಿ.
ಸಮಾನಾಂತರ ರೇಖೆಯನ್ನು ನಾವು ಭೂ ಮೇಲ್ಮೈಗೆ ಕ್ಷಿತಿಜ ರೇಖೆಯನ್ನು ಎಳೆದಿದ್ದೀನಿ. ಪಿ ಕ್ಯೂ ಅನ್ನುವಂಥದ್ದು ಕ್ಷಿತಿಜ ರೇಖೆಯ ಸಮಾನಾಂತರ ರೇಖೆಯಾಗಿರಲಿ. ಈಗ ಮೇಲಿನ ಬಿಂದುವನ್ನು ನೋಡ್ತಾ ಇರೋದ್ರಿಂದ ಉನ್ನತ ಕೋನ 60 ಡಿಗ್ರಿ ಅಂತಿದೆ, ಗುರುತಿಸ್ಕೊಳ್ಳೋಣ. ಹಾಗೆಯೇ ಗೋಪುರಗಳ ಪಾದವನ್ನು ಗಮನಿಸ್ತಾ ಇದ್ದಾನೆ. ಹಾಗಾಗಿ ಪಾದವನ್ನು ತಲೆ ಕೆಳಗಿಳಿಸಿ ನೋಡೋದ್ರಿಂದ ಅವನತ ಕೋನ 45 ಡಿಗ್ರಿ ಆಗಿದೆ. ನಾವಿಲ್ಲಿ ಇವುಗಳ ನಡುವಿನ ಅಂತರ ಯಾವುದು, ಪಿ ಮತ್ತು ಎ ನಡುವಿನ ದೂರ ಎಷ್ಟು ಅಂತ ಕಂಡುಹಿಡಿಯಬೇಕಾಗಿದೆ. ಮೊದಲು ಟ್ಯಾನ್ 45 ಡಿಗ್ರಿ ಅಂದ್ರೇನು ಅಂತ ಕಂಡುಹಿಡ್ಕೊಳ್ಳೋಣ. ಟ್ಯಾನ್ 45 ಡಿಗ್ರಿಯ ಬೆಲೆ ಎಷ್ಟು ಹೇಳಿ ಮಕ್ಕಳೇ? ಹೌದು, ಸರಿಯಾಗಿ ಹೇಳ್ತಾ ಇದ್ದೀರಿ. 1. ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು ಕ್ಯೂ ಬಿ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಪಿ ಕ್ಯೂ ಬಿ ತ್ರಿಭುಜದಲ್ಲಿ 45 ಡಿಗ್ರಿಯ, ಗಮನಿಸಿ, ಪಿ ಕ್ಯೂ ಬಿ ತ್ರಿಭುಜದ 45 ಡಿಗ್ರಿಯ ಅಭಿಮುಖ ಬಾಹು ಕ್ಯೂ ಬಿ, ಪಾದ ಪಿ ಕ್ಯೂ. ಹಾಗಾಗಿ ಕ್ಯೂ ಬಿ ಈಸ್ ಈಕ್ವಲ್ ಟು ಪಿ ಕ್ಯೂ ಇಂಟು ಟ್ಯಾನ್ 45 ಡಿಗ್ರಿ. ಟ್ಯಾನ್ 45 ಡಿಗ್ರಿಯ ಬೆಲೆ 1. ಆದ್ದರಿಂದ ಕ್ಯೂ ಬಿ ಮತ್ತು ಪಿ ಕ್ಯೂಗಳು ಪರಸ್ಪರ ಸಮ ಇಸ್ ಈಕ್ವಲ್ ಟು 7 ಮೀಟರ್ ಅಂತ ನಾವು ಹೇಳ್ಬೋದು. ಹೌದಾ ಮಕ್ಕಳೇ? 45 ಡಿಗ್ರಿ ಕೋನ ಬಂದಾಗ ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹುಗಳು ಪರಸ್ಪರ ಸಮ. ಆದ್ದರಿಂದ ಕ್ಯೂ ಬಿ ಮತ್ತು ಪಿ ಕ್ಯೂಗಳು 7 ಮೀಟರ್ಗೆ ಈ ಸಂದರ್ಭದಲ್ಲಿ ಸಮ. ಹಾಗಿದ್ರೆ ಟ್ಯಾನ್ 60 ಡಿಗ್ರಿಯನ್ನು ಕಂಡುಹಿಡಿದ್ಬೋಣ. ಟ್ಯಾನ್ 60 ಡಿಗ್ರಿ ಬೆಲೆ ಎಷ್ಟು ಹೇಳಿ ಮಕ್ಕಳೇ? ಈಗಾಗಲೇ ನಾವು ಮಾಡಿದ್ದೀವಿ. ಅದರ ಬೆಲೆ √3 ಅಂತ ನಮಗೆ ಗೊತ್ತಿದೆ. ಆದ್ದರಿಂದ ಟ್ಯಾನ್ 60 ಡಿಗ್ರಿಯ ಬೆಲೆ ಎ ಪಿ ಕ್ಯೂ ತ್ರಿಭುಜದಲ್ಲಿ, ಗಮನಿಸಿ, ಈ ತ್ರಿಭುಜದಲ್ಲಿ ಎ ಪಿ ಕ್ಯೂ ತ್ರಿಭುಜದಲ್ಲಿ ಟ್ಯಾನ್ 60 ಡಿಗ್ರಿ ಅಂದರೆ ಅಭಿಮುಖ ಬಾಹು ಎ ಕ್ಯೂ ಬೈ ಪಾರ್ಶ್ವಬಾಹು ಪಿ ಕ್ಯೂ. ಅಂದರೆ ಟ್ಯಾನ್ 60 ಡಿಗ್ರಿ ಬೆಲೆ √3 ಈಸ್ ಈಕ್ವಲ್ ಟು ಎ ಕ್ಯೂ ಬೈ 7 ಮೀಟರ್. ಈಗಾಗಲೇ ನಾವು ಕಂಡಿದ್ದೀವಿ 7 ಮೀಟರ್ ಅನ್ನುವಂಥದ್ದು ಆ ಪಿ ಕ್ಯೂನ ಉದ್ದ. ಎ ಕ್ಯೂ ಇಸ್ ಈಕ್ವಲ್ ಟು 7√3 ಮೀಟರ್ ಅಂತ ನಾವು ಕಂಡುಹಿಡ್ಕೊಂಡ್ವಿ. ಮುಂದುವರಿಸೋಣ. ಸೈನ್ 60 ಡಿಗ್ರಿ ಕಂಡುಹಿಡಿಯೋಣ ಮಕ್ಕಳೇ. ಸೈನ್ 60 ಡಿಗ್ರಿ ಎಂದರೆ ಅಭಿಮುಖ ಬಾಹು ಬೈ ವಿಕರ್ಣ. ಹೌದಾ ಮಕ್ಕಳೇ? ಸೈನ್ 60 ಡಿಗ್ರಿಯ ಅಭಿಮುಖ ಬಾಹು ಯಾವುದು? 60 ಡಿಗ್ರಿಯ ಅಭಿಮುಖ ಬಾಹು ಎ ಕ್ಯೂ. ವಿಕರ್ಣ ಯಾವುದು? ಎ ಪಿ. ನಾವು ಎ ಪಿಯನ್ನು ಕಂಡುಹಿಡಿಯಬೇಕಾಗಿದೆ. ಈಗಾಗಲೇ ನಾವು ಹಿಂದಿನ ಸಂದರ್ಭದಲ್ಲಿ ಎ ಕ್ಯೂ ಉದ್ದ ಕಂಡುಹಿಡ್ಕೊಂಡಿದ್ವಿ. ಅಭಿಮುಖ ಬಾಹು ಎ ಕ್ಯೂ ಬೈ ಎ ಪಿ. ಎ ಪಿ ಇಸ್ ಈಕ್ವಲ್ ಟು ಎ ಕ್ಯೂ ಬೈ ಸೈನ್ 60 ಡಿಗ್ರಿ. ಎ ಕ್ಯೂನ ಅಳತೆ 7√3 ಅಂತ ನಾವು ಕಂಡುಹಿಡಿದಿದ್ದೀವಿ. ಎ ಪಿನ ಅಳತೆ ನಾವು ಎಡಭಾಗಕ್ಕೆ ಅದನ್ನು ಸ್ಥಳಾಂತರಿಸಿದ್ದೀವಿ. ಸೈನ್ 60 ಡಿಗ್ರಿಯ ಬೆಲೆ √3/2. √3 ಕ್ಯಾನ್ಸಲ್ ಮಾಡೋಣ ಮಕ್ಕಳೇ. ಎರಡನ್ನು ಅಂಶಕ್ಕೆ ಸ್ಥಳಾಂತರಿಸಿ ಗುಣಾಕಾರ ಮಾಡೋಣ. ಎ ಪಿ ಈಸ್ ಈಕ್ವಲ್ ಟು 7 × 2 ಈಸ್ ಈಕ್ವಲ್ ಟು 14 ಮೀಟರ್. ಆದ್ದರಿಂದ ಕಟ್ಟಡ ಮತ್ತು ಗೋಪುರಕ್ಕೆ ಇರುವಂಥ ಮೇಲ್ತುದಿಗಳ ನಡುವಿನ ಅಂತರ 14 ಮೀಟರ್ ಅಂತ ನಾವು ಹೇಳ್ಬೋದು ಮಕ್ಕಳೇ. ಇನ್ನೊಂದು ಪ್ರಶ್ನೆಯನ್ನು ಬಿಡಿಸೋಣ ಮಕ್ಕಳೇ. ನನ್ನ ಜೊತೆಗೆ ಪ್ರಶ್ನೆಯನ್ನು ಬರ್ಕೊಳ್ಳಿ, ಚಿತ್ರವನ್ನು ಕೂಡ ರಚನೆ ಮಾಡ್ಕೊಳ್ತಾ ಹೋಗಿ. ವ್ಯಕ್ತಿಯೊಬ್ಬ 45 ಮೀಟರ್ ಎತ್ತರದಲ್ಲಿರುವ ಗುಡ್ಡದ ಒಂದೇ ಪಾರ್ಶ್ವದ 2 ಸ್ಥಳಗಳಿಂದ ಉನ್ನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಇರುವಂತೆ ವೀಕ್ಷಿಸಿದ್ದಾನೆ. 2 ಸ್ಥಳಗಳಿರುವ ದೂರವನ್ನು ಕಂಡುಹಿಡಿಯಿರಿ. ಇಲ್ಲಿ 45 ಮೀಟರ್ ಎತ್ತರದಲ್ಲಿರುವಂಥ ಒಂದು ಗುಡ್ಡವನ್ನು ಒಂದೇ ಪಾರ್ಶ್ವದ 2 ಸ್ಥಳಗಳಿಂದ ವೀಕ್ಷಿಸ್ತಾ ಇದ್ದಾನೆ. 2 ಸ್ಥಳಗಳಿಂದ ವೀಕ್ಷಿಸಿದ್ದಾನೆ. ಮೊದಲು ಉನ್ನತ ಕೋನ 30 ಡಿಗ್ರಿ ಇತ್ತು. ಆನಂತರ 45 ಡಿಗ್ರಿ ಅಂತರದಲ್ಲಿ ವೀಕ್ಷಿಸಿದ್ದಾನೆ. ಹಾಗಿದ್ದರೆ ಈ 2 ಸ್ಥಳಗಳಿವೆಯಲ್ಲ, ಎ ಮತ್ತು ಬಿ, ಇಲ್ಲಿ ಗಮನಿಸಿ, ಎ ಮತ್ತು ಬಿಗಿರುವಂಥ ದೂರ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ಎ ಮತ್ತು ಬಿಗಳು ಆ ಸ್ಥಳಗಳಿಂದ ವ್ಯಕ್ತಿ ಪಿಯನ್ನು ವೀಕ್ಷಿಸಿದ್ದಾನೆ. ಮೊದಲು 30 ಡಿಗ್ರಿ ಕೋನದಲ್ಲಿ, ಆನಂತರ ಹಾಗೆ ಚಲಿಸ್ತಾ 45 ಡಿಗ್ರಿ ಕೋನದಲ್ಲಿ ವೀಕ್ಷಿಸಿದ್ದಾನೆ. ಹಾಗಿದ್ದರೆ ಎ ಬಿ ಅಂತರ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕಾಗಿದೆ. ಈ ಪ್ರಶ್ನೆಯನ್ನು ಬಿಡಿಸ್ತಾ ಹೋಗೋಣ. ಎ ಬಿ ಇಸ್ ಈಕ್ವಲ್ ಟು, ಹೇಳಿ ನೋಡೋಣ ಮಕ್ಕಳೇ, ಎ ಬಿನ ಅಳತೆ ಈ ಅಳತೆ ನಮಗೆ ಬೇಕು. ಎ ಬಿನ ಅಳತೆ ಇಸ್ ಈಕ್ವಲ್ ಟು ಕ್ಯೂ ಬಿ ಯಲ್ಲಿ ಕ್ಯೂ ಎಯನ್ನು ಕಳೆದ್ರೆ ಎ ಬಿ ಸಿಗುತ್ತೆ. ಹೌದಾ ಮಕ್ಕಳೇ? ಎ ಬಿ ಅಂದರೆ ಕ್ಯೂ ಬಿ ಮೈನಸ್ ಕ್ಯೂ ಎ, ಸರಿನಾ? ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಕ್ಯೂ ಬಿ ಮೈನಸ್ ಕ್ಯೂ ಎ. ಅಂದರೆ ಕ್ಯೂ ಬಿ ಉದ್ದದಲ್ಲಿ ಕ್ಯೂ ಎಯನ್ನು ಕಳೆದ್ರೆ ಎ ಬಿ ಸಿಗುತ್ತೆ. ಹಾಗಿದ್ದರೆ ಕ್ಯೂ ಬಿ ಅಂದರೆ ಏನದು? ಕ್ಯೂ ಬಿ ಎಂದರೆ ಅದು ಈ ಪಿ ಕ್ಯೂ ಬಿ ತ್ರಿಭುಜದ ಪಾರ್ಶ್ವಬಾಹು, 30 ಡಿಗ್ರಿ ಕೋನದ ಪಾರ್ಶ್ವಬಾಹು. ಹಾಗಾಗಿ ಟ್ಯಾನ್ 30 ಡಿಗ್ರಿಯನ್ನು ನೆನಪು ಮಾಡ್ಕೊಳ್ಳೋಣ. ಟ್ಯಾನ್ 30 ಡಿಗ್ರಿ, ಪಿ ಕ್ಯೂ ಬಿ ತ್ರಿಭುಜದ ಟ್ಯಾನ್ 30 ಡಿಗ್ರಿ ಅಂದರೆ ಪಿ ಕ್ಯೂ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಕ್ಯೂ ಬಿ. ಹಾಗಾಗಿ
ಕ್ಯೂ ಬಿ ಅಂತಂದರೆ ಕ್ಯೂ ಬಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಪಿ ಕ್ಯೂ ಬೈ ಟ್ಯಾನ್ 30 ಡಿಗ್ರಿ. ಆದ್ದರಿಂದ ಕ್ಯೂ ಬಿ ಅಂದರೆ 45 ಬೈ ಟ್ಯಾನ್ 30 ಡಿಗ್ರಿ ಹಾಕ್ಬೋದಾ? ಮೈನಸ್ ಕ್ಯೂ ಎ ಎಂದರೆ ಪಿ ಕ್ಯೂ ಬೈ ಟ್ಯಾನ್, ಸರಿಯಾಗಿ ಹೇಳ್ತಾ ಇದ್ದೀರಿ ಮಕ್ಕಳೇ. ಕ್ಯೂ ಎ ಅಳತೆ ಬೇಕು ಅಂದರೆ ಪಿ ಕ್ಯೂ ಎ ತ್ರಿಭುಜದಲ್ಲಿ ಟ್ಯಾನ್ 45 ಡಿಗ್ರಿ ಇರೋದ್ರಿಂದ ಪಿ ಕ್ಯೂ ಬೈ ನಮಗೆ ಗೊತ್ತಿದೆ ಬೈ ಟ್ಯಾನ್ 45 ಡಿಗ್ರಿ. ಆದ್ದರಿಂದ ಕ್ಯೂ ಎನ ಅಳತೆ 45 ಬೈ ಟ್ಯಾನ್ 45 ಡಿಗ್ರಿ. 45 ಹೇಗಿತ್ತೋ ಹಾಗೆ ಬರೆದ್ಬೋಣ ಮಕ್ಕಳೇ. ಟ್ಯಾನ್ 30 ಡಿಗ್ರಿಯ ಬೆಲೆ ಎಷ್ಟು? 1/√3. 45 ಎರಡನೇ ಸಂದರ್ಭದಲ್ಲಿ ಎರಡನೇ ಎಕ್ಸ್ಪ್ರೆಷನಲ್ಲೂ ಕೂಡ ಬೀಜೋಕ್ತಿಯಲ್ಲೂ ಕೂಡ ಹಾಗೆ ಬರೆಯೋಣ. 45 ಬೈ ಟ್ಯಾನ್ 45 ಡಿಗ್ರಿಯ ಬೆಲೆ ಎಷ್ಟು? 1. √3 ಅನ್ನುವಂಥದ್ದು ಅಂಶಕ್ಕೆ ಸ್ಥಳಾಂತರಗೊಂಡಿದೆ. 45√3 ಮೈನಸ್ 45. 45ನ್ನು ಎರಡೂ ಸಂದರ್ಭದಲ್ಲಿ 45 ಇದೆ, ಕಾಮನ್ ತಗೊಳ್ಳೋಣ. ಇಸ್ ಈಕ್ವಲ್ ಟು √3 ಮೈನಸ್ 1 ಮೀಟರ್. ಆದ್ದರಿಂದ ಈ ಎರಡೂ ಹಡಗುಗಳಿಗೆ ಇರುವಂಥ ದೂರ ಅಂದರೆ ಎ ಮತ್ತು ಬಿಗಳಿಗಿರುವ ದೂರ 45 ಇಂಟು √3 ಮೈನಸ್ 1 ಮೀಟರ್ ಅಂತ ನಾವು ಹೇಳ್ಬೋದು. ಹೌದಾ ಮಕ್ಕಳೇ? ನನ್ನ ಜೊತೆಗೆ ಈ ರೇಖಾಚಿತ್ರವನ್ನು ಬರ್ಕೊಳ್ಳಿ, ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಮುಖ್ಯವಾಗಿ ನೇರವಾಗಿ ನಾನು ಈ ಸಂದರ್ಭದಲ್ಲಿ ಟ್ಯಾನ್ 30 ಡಿಗ್ರಿ 45 ಡಿಗ್ರಿಯನ್ನು ನೇರವಾಗಿ ಆ ಬಾವುಗಳಿಗೆ ಬಳಕೆ ಮಾಡಿದ್ದೀನಿ. ಇದು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸುಲಭ ಲೆಕ್ಕವನ್ನು ಕಡಿಮೆ ಹಂತಗಳಲ್ಲಿ ಮಾಡೋದನ್ನು ನಾವು ಕಲಿತ್ಕೊಳ್ಳೋಣ ಇದರ ಮೂಲಕ. ಇನ್ನೊಂದು ಪ್ರಶ್ನೆಯನ್ನು ತಗೊಳ್ಳೋಣ ಮಕ್ಕಳೇ. ಒಂದೇ ಎತ್ತರವಿರುವ ಎರಡು ಅಭಿಮುಖ ಕಟ್ಟಡಗಳು 40 ಅಡಿ ಅಗಲವುಳ್ಳ ರಸ್ತೆಯ ಎರಡು ಬದಿಗಳಲ್ಲಿವೆ. ರಸ್ತೆಯನ್ನು ಊಹಿಸ್ಕೊಳ್ಳಿ ಮಕ್ಕಳೇ. 40 ಅಡಿ ರಸ್ತೆ ಇದೆ, ಅದರ ಎರಡು ಬದಿಗಳಲ್ಲಿ ಎರಡು ಕಟ್ಟಡಗಳಿವೆ. ಅವೆರಡೂ ಒಂದರ ಎದುರಿಗೆ ಒಂದಿದೆ. ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಟ್ಟಡಗಳ ಮೇಲ್ತುದಿಗಳ ಉನ್ನತ ಕೋನಗಳು 60 ಡಿಗ್ರಿ ಮತ್ತು 30 ಡಿಗ್ರಿ ಆಗಿದೆ. ವ್ಯಕ್ತಿಯೊಬ್ಬ ರಸ್ತೆ ಮೇಲೆ ನಿಂತ್ಕೊಂಡು ಒಂದು ಸಲ ಎಡಭಾಗದಲ್ಲಿ ಗಮನಿಸಿದ್ದಾನೆ, ಇನ್ನೊಮ್ಮೆ ಬಲಭಾಗಕ್ಕೆ ನೋಡ್ತಾ ಇದ್ದಾನೆ. ಎರಡೂ ಸಂದರ್ಭದಲ್ಲಿ ತಲೆ ಮೇಲೆತ್ತಿ ನೋಡ್ತಾ ಇದ್ದಾನೆ. ತಲೆ ಮೇಲೆತ್ತಿ ನೋಡಿದಾಗ ಉಂಟಾಗುವಂಥ ಕೋನ ಯಾವುದು ಮಕ್ಕಳೇ? ಉನ್ನತ ಕೋನ ಇಲ್ಲಿ. ಆದ್ದರಿಂದ ಎರಡು ಉನ್ನತ ಕೋನಗಳಿವೆ. ಹಾಗಾಗಿ 60 ಡಿಗ್ರಿ ಇದೆ ಅಂದರೆ ಅರ್ಥ ಏನು ಅಂದರೆ ಯಾವುದೋ ಒಂದು ಎಡಭಾಗದಲ್ಲಿ ನಿಂತಿದ್ದಾನೆ ಅಂತ ಅಂದ್ಕೊಂಡ್ರೆ ಎಡಭಾಗದ ಕಟ್ಟಡವನ್ನು ತುಂಬ ಹತ್ತಿರದಲ್ಲಿ ನೋಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೋಬೋದು. ಇನ್ನೊಂದು ಕಟ್ಟಡವನ್ನು ಅದೇ ಬಿಂದುವಿನ ನೋಡಿದಾಗ ಸ್ವಲ್ಪ ದೂರದಲ್ಲಿ ನೋಡ್ತಾ ಇದ್ದಾನೆ ಅಂತ ನಾವು ಅರ್ಥೈಸ್ಕೋಬೋದು. ಹಾಗಿದ್ದರೆ ಕಟ್ಟಡಗಳಿಂದ ರಸ್ತೆಯ ಮೇಲಿನ ಬಿಂದುಗಳಿಗಿರುವ ದೂರವನ್ನು ಕಂಡುಹಿಡಿಯಬೇಕಾಗಿದೆ. ಎಲ್ಲಿ ನಿಂತಿದ್ನಲ್ಲ ವ್ಯಕ್ತಿ, ಅಲ್ಲಿಂದ ಮೊದಲೇ ಕಟ್ಟಡಕ್ಕೆ ಎಷ್ಟು ದೂರ ಇತ್ತು, ಹಾಗೆಯೇ ಇನ್ನೊಂದು ಕಟ್ಟಡಕ್ಕೆ ಅಲ್ಲಿಂದ ಎಷ್ಟು ದೂರ ಇದೆ ಅಂತ ಕಂಡುಹಿಡಿಯಬೇಕಾಗಿದೆ. ಅರ್ಥ ಮಾಡ್ಕೋತಿದ್ದೀರಾ ಮಕ್ಕಳೇ? ಹಾಗಿದ್ದರೆ ರೇಖಾಚಿತ್ರ ರಚಿಸ್ಬೋಣ. ಈಗಾಗಲೇ ರಸ್ತೆಯ 40 ಅಡಿ ರಸ್ತೆ ಇದೆ ಅಂಥೇಳಿ ಸಮಸ್ಯೆಯಲ್ಲಿ ಕೊಟ್ಟಿದ್ದಾರೆ. ಬಿ ಮತ್ತು ಡಿ ಅನ್ನುವಂಥದ್ದು ಕಟ್ಟಡಗಳ ಪಾದಗಳಾಗಿರಲಿ. ಸಿ ಬಿಂದು ಮೇಲೆ ವ್ಯಕ್ತಿ ನಿಂತಿದ್ದಾನೆ ಅಂತ ಅಂದ್ಕೊಳ್ಳೋಣ. ಸಿನಿಂದ ಬಿ ಪಾದ ಇರುವಂಥ ಕಟ್ಟಡವನ್ನು ಗಮನಿಸಿದ್ದಾನೆ. ಅದೇ ರೀತಿ ಡಿ ಪಾದ ಇರುವಂಥ ಕಟ್ಟಡವನ್ನು ಗಮನಿಸಿದ್ದಾನೆ. ಅವ್ರು ಹೇಳಿದ್ದಾರೆ ಎರಡೂ ಕಟ್ಟಡಗಳು ಒಂದೇ ಎತ್ತರವನ್ನು ಹೊಂದಿವೆ, ಸಮ ಎತ್ತರವನ್ನು ಹೊಂದಿವೆ. ಎ ಬಿ ಮತ್ತು ಇ ಡಿಗಳು ಪರಸ್ಪರ ಸಮ, ಕಟ್ಟಡಗಳ ಎತ್ತರ ಸಮ ಅಂತ ಕೊಟ್ಟಿದ್ದಾರೆ. ಇದು ಬಿ ಸಿನ ಉದ್ದ ಏನು ಅಂತ ಹೇಳಬೇಕಾದ್ರೆ ಸಿ ಡಿನ ಉದ್ದ ಅನ್ನುವಂಥದ್ದು 40 ಮೈನಸ್ ಬಿ ಸಿ ಅಂತ ಅಂದ್ಕೊಳ್ಬೋದು. ಬಿ ಸಿಯನ್ನು ಆಧಾರವಾಗಿಟ್ಕೊಂಡು ಸಿ ಡಿನ ಉದ್ದ ಏನಿತ್ತು ಅಂತಂದರೆ ಬಿ ಡಿ ಮೈನಸ್ ಬಿ ಸಿ. ಬಿ ಡಿನ ಉದ್ದ ಎಷ್ಟು ಹೇಳಿ ಮಕ್ಕಳೇ? ಹಾಗಾಗಿ ಬಿ ಡಿನ ಉದ್ದ ಸಿ ಡಿನ ಉದ್ದ 40 ಮೈನಸ್ ಬಿ ಸಿ. ಯಾಕೆಂದರೆ ಇಲ್ಲಿ ಗಮನಿಸಿ, ಸಿ ಡಿ ಉದ್ದ ಬೇಕಾಗಿತ್ತು ನಮಗೆ. ಒಟ್ಟು ಬಿ ಡಿ ಉದ್ದದಲ್ಲಿ ಈ ಬಿ ಸಿ ಉದ್ದವನ್ನು ಕಳೆದು ಬಿಟ್ಟರೆ ನಮಗೆ ಸಿ ಡಿ ಉದ್ದ ಸಿಗುತ್ತೆ. ಹಾಗಾಗಿ ನಾವು ಸಿ ಡಿ ಉದ್ದವನ್ನು ಕೂಡ ಲೆಕ್ಕಿಸಿದ್ದೀವಿ. ಉಳಿದ ಕೋನಗಳನ್ನು, ಒಂದು ಕೋನ 60 ಡಿಗ್ರಿ ಅಂತರದಲ್ಲಿ ನೋಡಿದ್ದಾನೆ, ಇನ್ನೊಂದು 30 ಡಿಗ್ರಿ ಕೋನದಲ್ಲಿ ಈ ಬಿಂದುವನ್ನು ಗಮನಿಸಿದ್ದಾನೆ. ರೇಖಾಚಿತ್ರವನ್ನು ನಾವು ಪುನಃ ಬರ್ಕೊಂಡಿದ್ದೀನಿ. ಇಲ್ಲಿ ಲಂಬಕೋನ ತ್ರಿಭುಜಗಳ ಎತ್ತರಗಳು ಸಮ. ಹಾಗಿದ್ದರೆ ಬಿ ಸಿ ಟ್ಯಾನ್ 60 ಡಿಗ್ರಿ, ಟ್ಯಾನ್ 60 ಡಿಗ್ರಿ ಇದೆಯಲ್ಲ, ಟ್ಯಾನ್ 60 ಡಿಗ್ರಿ ಅಂದರೆ ಎ ಬಿ ಬೈ ಬಿ ಸಿ. ಹಾಗಿದ್ದರೆ ನಮಗೆ ಬೇಕಾಗಿರೋದು ಎ ಬಿ. ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಟ್ಯಾನ್ 60 ಡಿಗ್ರಿ. ಸರಿನಾ ಮಕ್ಕಳೇ? ಇನ್ನೊಮ್ಮೆ ನೆನಪು ಮಾಡ್ಕೊಳ್ಳೋಣ. ಟ್ಯಾನ್ 60 ಡಿಗ್ರಿ ಎಂದರೆ ಎ ಬಿ ಬೈ ಬಿ ಸಿ. ಬಿ ಸಿಯನ್ನು ಒರೆ ಗುಣಾಕಾರ ಮಾಡಿದರೆ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಟ್ಯಾನ್ 60 ಡಿಗ್ರಿ. ಹಾಗೆಯೇ ಇ ಡಿ ಟ್ಯಾನ್ 30 ಡಿಗ್ರಿ ಕಂಡುಹಿಡಿಯುವಂಥ ಸಂದರ್ಭದಲ್ಲಿ ಇ ಡಿ ಈಸ್ ಈಕ್ವಲ್ ಟು ನಮಗೆ ಗೊತ್ತಿದೆ, ಹೇಳಿ ನೋಡೋಣ, ಸಿ ಡಿ ಇಂಟು ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಈ ತ್ರಿಭುಜದಲ್ಲಿ, ಈ ಸಿ ಡಿ ತ್ರಿಭುಜದಲ್ಲಿ
ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಇ ಡಿ ಬೈ ಸಿ ಡಿ. ಹಾಗಿದ್ರೆ ನಮಗೆ ಇ ಡಿ ಮಾತ್ರ ಬೇಕು. ಇ ಡಿ ಈಸ್ ಈಕ್ವಲ್ ಟು ಸಿ ಡಿ ಇಂಟು ಟ್ಯಾನ್ 30 ಡಿಗ್ರಿ. ನನ್ನ ಜೊತೆಗೆ ಮಾಡ್ಕೋತಾ ಇದ್ದೀರಾ ಮಕ್ಕಳೇ? ಆದರೆ ಎತ್ತರಗಳು ಸಮ ಅಂತ ಕೊಟ್ಬಿಟ್ಟಿದ್ದಾರೆ. ಎ ಬಿ ಮತ್ತು ಇ ಡಿಗಳು ಸಮ, ಆದ್ದರಿಂದ ಬಿ ಸಿ ಟ್ಯಾನ್ 60 ಡಿಗ್ರಿ, ಸಿ ಡಿ ಟ್ಯಾನ್ 30 ಡಿಗ್ರಿಗೆ ಸಮವಾಗಿರಬೇಕು. ಹೌದಾ ಮಕ್ಕಳೇ? ಹಾಗಿದ್ರೆ ಬೆಲೆಗಳನ್ನು ಹಾಕ್ಬಿಡೋಣ, ಆದೇಶಿಸೋಣ. ಬಿ ಸಿ ಟ್ಯಾನ್ 60 ಡಿಗ್ರಿ ಅಂದರೆ √3 ಇಸ್ ಈಕ್ವಲ್ ಟು ಸಿ ಡಿ ಅಂದರೆ 40 ಮೈನಸ್ ಬಿ ಸಿ ಇಂಟು ಟ್ಯಾನ್ 30 ಡಿಗ್ರಿ ಬೆಲೆ ಎಷ್ಟು ಮಕ್ಕಳೇ? ಟ್ಯಾನ್ 30 ಡಿಗ್ರಿಯ ಬೆಲೆ 1/√3. ಹಾಗಿದ್ರೆ √3 ಬಲಭಾಗದ √3 ಎಡಭಾಗಕ್ಕೆ ಒರೆ ಗುಣಾಕಾರ ಮಾಡೋಣ. √3 ಇಂಟು √3 ಹೇಳಿ ಎಷ್ಟು ಮಕ್ಕಳೇ? √3 ಇಂಟು √3 3 ಬಿ ಸಿ ಇಸ್ ಈಕ್ವಲ್ ಟು 40 ಮೈನಸ್ ಬಿ ಸಿ. ಹೌದಾ ಮಕ್ಕಳೇ? ನನ್ನ ಜೊತೆಗೆ ಸಂಕ್ಷೇಪಿಸ್ತಾ ಹೋಗಿ. ಬಿ ಸಿಯನ್ನು ಎಡಭಾಗಕ್ಕೆ ತೊಗೊಂಬರೋಣ. ಬಿ ಸಿ ಮೈನಸ್ ಬಿ ಸಿ ಎಡಭಾಗಕ್ಕೆ ಬಂದರೆ ಪ್ಲಸ್ ಬಿ ಸಿ ಆಗಿದೆ. 3 ಬಿ ಸಿ ಪ್ಲಸ್ 1 ಬಿ ಸಿ ಇಸ್ ಈಕ್ವಲ್ ಟು 4 ಬಿ ಸಿ. 4 ಬಿ ಸಿ ಇಸ್ ಈಕ್ವಲ್ ಟು 40. ಬಿ ಸಿ ಇಸ್ ಈಕ್ವಲ್ ಟು 40/4 ಅಂದರೆ 10 ಮೀಟರ್ ಅಂತ ಹೇಳ್ಬೋದು. ಬಿ ಸಿನ ಉದ್ದ 10 ಅಡಿ, ಅದನ್ನು ಅಡಿ ಅಂತ ಮಾಡ್ಕೊಳ್ಳಿ ಮಕ್ಕಳೇ. ಹಾಗಿದ್ರೆ ಡಿ ಸಿ ಎಷ್ಟು? ಡಿ ಸಿ ಅಂದರೆ 40ರಲ್ಲಿ 10 ಕಳೀರಿ. 40ರಲ್ಲಿ 10 ಕಳೆದ್ರೆ 30 ಅಡಿ, ಅದನ್ನು ಅಡಿ ಅಂತ ಹೇಳಿ ಗುರುತಿಸ್ಕೊಳ್ಳಿ ಮಕ್ಕಳೇ. ಆದ್ದರಿಂದ 2 ಕಂಬಗಳಿಗಿರುವ ದೂರ ಸಿ ಬಿಂದುವಿನಿಂದ ಒಂದು 10 ಅಡಿ, ಇನ್ನೊಂದು 30 ಅಡಿ ಅಂತ ನಾವು ಹೇಳ್ಬೋದು. ಹೌದಾ ಮಕ್ಕಳೇ? ಅರ್ಥ ಆಗ್ತಾ ಇದೆಯಲ್ಲ? ಏನೇನು ಕಲ್ತ್ರಿ ಅಂಥೇಳಿ ಒಂದು ಸಲ ನೆನಪು ಮಾಡ್ಕೊಂಬಿಡೋಣ ಮಕ್ಕಳೇ. ಉನ್ನತ ಮತ್ತು ಅವನ್ನತ ಕೋನಗಳನ್ನು ನಾವು ಪುನಃ ವ್ಯಾಖ್ಯಾನ ಮಾಡಿದ್ವಿ. ಹಡಗು ಮತ್ತು ಜಲಾಂತರ್ಗಾಮಿಯ ನಡುವಿನ ಅಂತರವನ್ನು ನಾವು ಲೆಕ್ಕಿಸಿದ್ವಿ. ಶಿಖರ, ಯಾವುದೋ ಒಂದು ಶಿಖರ ಇದ್ದು ವೀಕ್ಷಕ ಶಿಖರವನ್ನು ನೋಡ್ತಾ ಇದ್ದರೆ ಅವುಗಳ ನಡುವಿನ ದೂರವನ್ನು ನಾವು ಲೆಕ್ಕಿಸಿದ್ವಿ. 2 ಗೋಪುರಗಳ ನಡುವಿನ ದೂರ, 2 ಗೋಪುರಗಳು ಪರಸ್ಪರ ಒಂದು ಎದುರು ಬದರಾಗಿದ್ದರೆ ಅವುಗಳ ನಡುವಿನ ದೂರ ಎಷ್ಟು ಅಂತ ನಾವು ಕಂಡುಹಿಡಿದ್ವಿ. ಹಾಗೆಯೇ ರಸ್ತೆಯ ಮೇಲೆ ಒಂದು ಬಿಂದುವಿನಲ್ಲಿ ನಿಂತ್ಕೊಂಡು ಆ 2 ಕೊಠಡಿ, 2 ರೂಮ್ಗಳಿಗೆ, 2 ಬಿಲ್ಡಿಂಗ್ಗಳಿಗೆ, 2 ಕಟ್ಟಡಗಳಿಗಿರುವಂಥ ದೂರವನ್ನು ನಾವು ಲೆಕ್ಕಿಸಿದ್ದೀವಿ. ಹಾಗೆಯೇ ಅವನತ ಕೋನ ಕೊಟ್ಟಿದ್ದರೆ ರಸ್ತೆಯ ಅಗಲವನ್ನು ಲೆಕ್ಕಿಸಿದ್ದೀವಿ ಮಕ್ಕಳೇ. ಇಷ್ಟನ್ನು ನಾವು ಇವತ್ತಿನ ಚರ್ಚೆಯಲ್ಲಿ ನಾವು ಲೆಕ್ಕ ಮಾಡಿದ್ದೀವಿ, ಬಿಡಿಸಿದ್ದೀವಿ. ತ್ರಿಕೋನಮಿತಿಯ ಅನ್ವಯಗಳನ್ನು ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಕಂಡುಹಿಡ್ಕೊಂಡಿದ್ದೀವಿ ಮಕ್ಕಳೇ. ಹೀಗಿದ್ದರೆ ಒಂದಿಷ್ಟು ಸಮಸ್ಯೆಗಳನ್ನು ಬಿಡಿಸ್ಬಿಡಿ ಮಕ್ಕಳೇ. ಒಂದು ಪಟ್ಟಣದ ಮಾನಗಳು, ಒಂದು ಪಟ್ಟಣ ಇದೆ, ಅದರ ಮಾನಗಳು 1.2 ಮೀಟರ್, 2.6 ಮೀಟರ್ ಮತ್ತು 1.5 ಮೀಟರ್ ಆಗಿದೆ. ಹಾಗಿದ್ದರೆ ಒಂದು ಮುಖದ ಕರ್ಣ ಕಂಡುಹಿಡಿಯಬೇಕು. ಹೇಗೆ ಮಾಡ್ತೀರಿ ನೋಡಿ. ಕರ್ಣ ಅಂತಂದಾಗ ಇಲ್ಲಿ ನಿಮಗೆ ಗೊತ್ತಿದೆ, ವಿಕರ್ಣ ಅನ್ನೋದನ್ನು ನಿಮಗೆ ಲಂಬಕೋನ ತ್ರಿಭುಜದಲ್ಲಿ ನಾವು ಕಂಡುಹಿಡ್ಕೋಬೋದಾಗಿದೆ. ಹಾಗಿದ್ರೆ ಪಟ್ಟಣದಲ್ಲಿ ಇಡಬಹುದಾದಂಥ ಅತ್ಯಂತ ದೊಡ್ಡ ಕೋಲಿನ ಉದ್ದ ಎಷ್ಟಿರಬಹುದು ಅನ್ನೋದನ್ನು ನೀವು ಕಂಡುಹಿಡ್ಕೊಳ್ಳಿ. ಹಾಗೆಯೇ ಇನ್ನೊಂದು ಪ್ರಶ್ನೆ, ಅಭ್ಯಾಸ 12.1ರಲ್ಲಿ 10 ಮತ್ತು 13 ಈ ಸಮಸ್ಯೆಗಳನ್ನು ಬಿಡಿಸಿ ಎತ್ತರ, ದೂರ ಇವನ್ನ ಕಂಡುಹಿಡ್ಕೊಳ್ಳಿ. ನಮಸ್ಕಾರ ವಿದ್ಯಾರ್ಥಿಗಳೇ, ಧನ್ಯವಾದಗಳು.